ನಮಸ್ತೆ ಎಲ್ಲರಿಗೂ. ಇವತ್ತು ಭಾನುವಾರದ ದಿನ ಮಾಡಿದ ವಿಡಿಯೋ ಇದು. ಇದರಲ್ಲಿ ನಿಮಗೇನು ತಿಳಿಸ್ತೀನಿ ಅಂತ ನೋಡಿ. ಗಾರ್ಡನ್ ಅಪ್ಡೇಟು ಕೊಟ್ಕೊಂಡು ಹಾಗೆ ನಿಮ್ಮ ಜೊತೆಗೆ ಇವತ್ತೊಂದು ಲಿಕ್ವಿಡ್ಡು ಕೊಡ್ತಾಯಿದ್ದೀನಿ. ಆ ಲಿಕ್ವಿಡ್ ಮಾಡೋದು ನಿಮಗೆ ತೋರಿಸಿರಲಿಲ್ಲ. ಆ ಲಿಕ್ವಿಡ್ ಯಾವುದು ಎತ್ತ ಅದರಲ್ಲಿ ಏನು ಬೇರಿಸಿದ್ದೆ ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ದಯವಿಟ್ಟು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಬಂದು ಚಾನಲ್ಗೆ ವಿಡಿಯೋ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ತುಂಬ ಇಷ್ಟ ಆಯಿತು ಅಂದರೆ ಅಥವಾ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನಾನು ಮಧ್ಯ ಮಧ್ಯೆ ಹೇಳೋ ಟಿಪ್ಸ್ ಆಗಲಿ, ಗಿಡ ಬೆಳೆಸೋ ರೀತಿ ಆಗಲಿ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ. ನೋಡಿ, ಇವತ್ತು ಗಾರ್ಡನ್ ಬೆಳಗ್ಗೆ ಬಂದಿದ್ದೀನಿ 8:15 9 ಗಂಟೆ. ಆದ್ರೂ ಎಷ್ಟು ಬಿಸಿಲಾಗಿದೆ ಆಗಲೇ. ಅದು ಲಿಕ್ವಿಡ್ ಕೊಡಲೇಬೇಕು ಅಂತ ಬಂದಿರೋದಷ್ಟೇ. ಅಷ್ಟೊತ್ತಿನ ಒಳಗೆಲ್ಲ ಗಾರ್ಡನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು. ಎಲೆಗಳೆಲ್ಲ ಹಣ್ಣಾಗಿರೋ ಎಲೆ ಎಲ್ಲ ತೆಗೆದು. ನನಗೆ ಹುಷಾರಿಲ್ದಾಗ ಇರುವಾಗಿಂದ ಸುಮಾರು 7 ತಿಂಗಳಾಯಿತು ಅವರೇ ಆ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಪುಣ್ಯ ಮಾಡಿದ್ದೆ ಅನಿಸುತ್ತೆ ನಾನು. ಈ ಥರ ನನಗೆ ಒಬ್ಬ ಅಳಿಯ ಮಗಳ ಗಂಡ ಅದು. ಆ ಥರ ಕೆಲಸ ಮಾಡೋದು ಯಾರೂ ಇರಲ್ಲ ಇವಾಗಿನ ಕಾಲದಲ್ಲಿ. ಅವ್ರು ಮಾಡ್ತಾರೆ. ಹುಷಾರಿಲ್ಲದೆ ಇರೋವಾಗಿಂದನೂ ಗುಡಿಸೋದು ಕ್ಲೀನ್ ಮಾಡೋದು ಎಲ್ಲ ನಾನೇ. ಇವಾಗ ನಾನು ಗಾರ್ಡನ್ ಕ್ಲೀನಿಂಗ್ ಒಂದೇ ಮಾಡಿದೆ ಅಥವಾ ಈ ಥರ ಏನಾದ್ರು ಲಿಕ್ವಿಡ್ಗಳು ಕೊಡೋದು ಅವ್ರಿಗೆ ಎಷ್ಟಕ್ಕೆ ಎಷ್ಟು ಬೆಳೆಸ್ಬೇಕು ಅಂತ ಗೊತ್ತಾಗಲ್ಲ ಅಂತ ಬೆರೆಸ್ಬೇಕು ಅಂತ ಬೆರೆಸ್ಕೊಡೋಕೆ ಬರ್ತೀನಿ. ನಾನು ಬೆರೆಸ್ಕೊಟ್ಟಂಗೆಲ್ಲ ಅವ್ರು ಹಾಕಿದ್ರೆ ಬೇಗನೆ ಆಗುತ್ತೆ. ನೋಡಿ, ಇವತ್ತು ಇಷ್ಟು ದಾಸವಾಳ ಬಿಟ್ಟಿದ್ವು ಭಾನುವಾರ. ಅವನ್ನ ನಾನು ಪೂರ್ತಿ ಇದು ಲಿಕ್ವಿಡೆಲ್ಲ ಕೊಟ್ಟಾದಮೇಲೆ 10 ಗಂಟೆ ಮೇಲೆ ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ಕೆಳಗಡೆ ಹೋಗ್ಬಿಡ್ತೀವಿ. ತರಕಾರಿ ಇನ್ನೂ ಹೇಳ್ಕೊಳ್ಳೋಷ್ಟು ಬಂದಿಲ್ಲ. ಈ ಸರಿ ಹಾಕಿದ್ದು ಬದನೆ ಗಿಡ ಒಂದೇ ಚೆನ್ನಾಗಿ ಬರ್ತಾಯಿದ್ದಾವೆ. ಆಮೇಲೆ ಬೆಂಡೆಕಾಯಿನೂ ಸರಿಯಾಗಿ ಬರಲಿಲ್ಲ. ಹೀರೆಕಾಯಿ ಇಟ್ಟಾಗಲೂ ಅದನ್ನು ಸರಿಯಾಗಿ ಬಂದಿಲ್ಲ. ತುಪ್ರೀರೆಕಾಯಿ ಮಾತ್ರ ತುಂಬ ಚೆನ್ನಾಗೇ ಬಂದಿದ್ದಾವೆ. ಮತ್ತೆ ಇಟ್ಕೋಬೇಕು ಅವನ್ನ. ಆ ಗಿಡಗಳು ತೆಗೆದುಬಿಟ್ಟು ಮತ್ತೆ ಇಟ್ಕೋಬೇಕು. ಇದಂತೂ ದಿನ 1 2 ಇದ್ದೇ ಇರುತ್ತೆ. ಖುಷಿಯಾಗುತ್ತೆ. ಆ ಹೂವು ಒಂದು ಫೋಟೋಗೆ ಇಟ್ಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ಇದೊಂದು ಹೊಸ್ದಾಗ್ಬಿಟ್ಟಿದೆ ನೋಡಿ, ನಾಟಿ ಇದು. ಡಬಲ್ ಪೆಟಲು, ಲೈಟಾಗಿ ಪಿಂಕ್ ಇರುತ್ತೆ, ಡಾರ್ಕು ಪಿಂಕ್ ಇರುತ್ತೆ, ಲೈಟಾಗಿ ಕಮ್ಮಿ ಇರುತ್ತೆ. ಇನ್ನೂ ಒಂದು ಇರುತ್ತೆ, ಅದು ಡಬಲ್ ಕಲರ್ ಇದೆ. ಅದು ಇನ್ನೂ ಹೂವು ಬಿಟ್ಟಿಲ್ಲ. ಅದು ಜಾಸ್ತಿ ಮೆರೂನ್ ಕಲರ್ ಇರುತ್ತೆ. ಅದು ಡಬಲ್ ಪೆಟಲು. ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಹೂವು. ಆಮೇಲೆ ಇಲ್ಲಿ ನಾನು ಕಟಿಂಗಿಂದ ಇಟ್ಟಿರೋ ರಿಪಾರ್ಟ್ ಮಾಡಿರೋವಲ್ಲ, ಈ ಸೈಡ್ ಇಟ್ಟಿದ್ನಲ್ಲ, ಅದರಲ್ಲೊಂದು ಹೂವು ಬಿಟ್ಟಿದೆ. ಆಮೇಲೆ ಇದು ಇನ್ನೂ ಮೊಗ್ಗಾಗ್ತಾಯಿದೆ. ಇದು ಸಿಂಗಲ್ ಪೆಟಲೆ. ನೋಡೋಕೆ ಅಷ್ಟು ದಪ್ಪ ಮೊಗ್ಗಿದ್ರೂ ಒಂದು ಸರಿ ಬಿಟ್ಟಿತ್ತು ಆ ಸೈಡ್ ಇದ್ದಾಗ ಸಿಂಗಲ್ ಪೆಟಲು. ಇದು ಅಷ್ಟೇ ಪಿಂಕೆ, ಹೆಚ್ಚು ಕಮ್ಮಿ ಪಿಂಕು ರೆಡ್ಡು ಅಷ್ಟೇ ಜಾಸ್ತಿ ಇದ್ದಾವೆ ನನ್ನ ಹತ್ರ ಇವಾಗ. ಎಲ್ಲೋ ಇತ್ತು, ಆಮೇಲೆ ವೈಟಲ್ಲಿ ಮಧ್ಯ ಬರೋದಿತ್ತು, ಎಲ್ಲ ಹೋಯ್ತು. ಇದೊಂದು ಗಂಟೆ ಹೂವು ವೈಟು. ಇದು ಬೀಜ ಆಗುತ್ತೆ. ಇದರಲ್ಲಿ ಬೀಜ ಹಾಕಿಬಿಟ್ರೆ ಹೂವು ಕಮ್ಮಿ ಆಗುತ್ತೆ. ನೋಡಿ, ಬದನೆ ಗಿಡಗಳು ಇಟ್ಟಿದ್ನಲ್ವ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಅದರಲ್ಲಿಟ್ಟಿದ್ದು ಒಂದು ಜೀನಿಯಾ ಮಾತ್ರ ಡಬಲ್ ಪೆಟಲಿದೆ. ಈ ಥರ ಡಬಲ್ ಪೆಟಲಿದ್ದಾಗ ನಮಗೆ ಬೀಜ ಜಾಸ್ತಿ ಸಿಗುತ್ತೆ. ಒಂದು ಹೂವು ಇದ್ರೂ ಸಾಕು, ಎಷ್ಟೋ ಗಿಡಗಳು ಹುಟ್ಟುತ್ತವೆ. ಎಸಳು ಎಷ್ಟಿರುತ್ತೋ ಅದ್ರ ಕೆಳಗಡೆ ಒಂದೊಂದು ಬೀಜ ಇರುತ್ತೆ. ಸಿಂಗಲ್ ಪೆಟಲಾದರೆ ಸುತ್ತ ಎಷ್ಟು ಎಸಳಿರುತ್ತೋ ಅಷ್ಟೇ ಬೀಜ ಸಿಗುತ್ತೆ. ಅದು ನಾಗಸಂಪಿಗೆ ಗಿಡ. ನಾಗಸಂಪಿಗೆ ಅಂತ ಅಂದರೆ ಅದರ ಎಲೆ ನಾಗರು ಎಡೆ ಥರ ಇರುತ್ತೆ, ಅದಕ್ಕೆ ನಾಗಸಂಪಿಗೆ ಅಂತ ಅನ್ಬೋದು. ಅಂಜೂರ ಗಿಡನೂ ಇವಾಗೆಲ್ಲ ತುಂಬ ಚೆನ್ನಾಗಿ ಚಿಗುರಿ ಕಾಯಿಗಳ ಜೊತೆ ತುಂಬ ಹೆಲ್ದಿಯಾಗಿದ್ದಾವೆ. 6 ಗಿಡ ಇದ್ದಾವೆ. ಅದರಲ್ಲಿ 2 ಗಿಡ 4 ಗಿಡ ಕಟಿಂಗಿಂದ ಬೆಳೆಸಿದ್ವು. ಎಲ್ಲನೂ ಚೆನ್ನಾಗಿದ್ದಾವೆ ನೋಡಿ. ಕಟಿಂಗಿಂದ ಬಂದಿರೋವೆಲ್ಲ ಬ್ರಾಂಚಸ್ ಆಗಿ ಬಂದಿದ್ದಾವೆ. ನಾನು ಆ ಗಿಡ ಲಾಲ್ಬಾಗಿಂದ ತಂದಿರೋವು ಹೈಟ್ ಜಾಸ್ತಿ ಹೋಗಿದ್ದಾವೆ, ಬ್ರಾಂಚಸ್ ಕಮ್ಮಿ. ನಾನೇ 1 2 ಮೇಲ್ಗಡೆ ತುದಿ ಕಟ್ ಮಾಡಿದ್ದೀನಿ. ಅವು ಆದಮೇಲೆ ಬಿಡ್ತಾಯಿದ್ದಾವೆ. ಕಾಸ್ಮಾಸ್ ಗಿಡ ಇಟ್ಟಿದ್ನಲ್ಲ, ಅವನು ಚೆನ್ನಾಗಿದ್ದಾವೆ. ಹೂವು ಬಿಟ್ಟರೆ ಗೊತ್ತಾಗುತ್ತೆ ಯಾವ ಕಲರು ಅಂತ. ಇರೋ ಬೀಜ ಎಲ್ಲ ಹಾಕಿದ್ನಲ್ಲ. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಗ್ರೋ ಬ್ಯಾಗ್ಗಳು ರೆಡಿ ಮಾಡಬೇಕು. ಅದರ ಮುಂಚೆ ನಾನು ಬೇರೆದಕ್ಕೆ ಗಾರ್ಡನ್ ವೇಸ್ಟು ಸೇರಿಸ್ತಾ ಇದ್ದೀನಿ. ಅದು ಮುಗಿದ ಮೇಲೆ ಇಲ್ಲೇ ಹಾಕ್ತೀನಿ. ಯಾಕೆಂದರೆ ಅಲ್ಲೆಲ್ಲ ಗ್ರೋ ಬ್ಯಾಗ್ಗಳಾಗಿ ಇಟ್ಕೊಂಬಿಟ್ರೆ ನಾನು ಬೆಂಡೆ ಬೀಜ ಅವೆಲ್ಲ ಇಡೋಕ್ಕಾಗುತ್ತೆ ಅಂತ. ಅದು ಅಲ್ಲದೆ ಬೇಸಿಗೆ ಇರೋದ್ರಿಂದ ನೀರು ಹಾಕೋಕ್ಕೆ ತುಂಬ ಹೊತ್ತಾಗುತ್ತೆ. ಸಾಯಂಕಾಲ ಬಂದು ಸ್ಪ್ರೇ ಮಾಡೋಕ್ಕೂ ತುಂಬ ಹೊತ್ತಾಗುತ್ತೆ. ಸ್ವಲ್ಪ ನಾನೇ ವಿಡಿಯೋ ಮಾಡಿ ಅದನ್ನೆಲ್ಲ ಮಾಡ್ತಾಯಿದ್ನಲ್ವ, ಆವಾಗ ಬೆರಳು ಅಡ್ಡ ಬಂದಿದೆ. ದಯವಿಟ್ಟು ಯಾರು ತಪ್ಪು ತಿಳಿಬೇಡಿ. ಅದನ್ನು ಎಡಿಟಿಂಗ್ ಮಾಡೋವ ನಾನು ನೋಡಲೇ ಇಲ್ಲ. ಇಲ್ಲಾಂದರೆ ಕಟ್ ಮಾಡಬೇಕಾಗಿತ್ತು. ಒಂದೊಂದು ಸರಿ ನೋಡಿ, ಮನಸ್ಸು ಸರಿ ಇಲ್ಲದಾಗೆ ಅಥವಾ ನಮಗೆ ಬೇಜಾರಾದಾಗ ವಿಡಿಯೋ ಮಾಡ್ತಾ ಇದ್ದಾಗ ಅಥವಾ ಎಡಿಟಿಂಗ್ ಮಾಡ್ತಿದ್ದಾಗ ಇಂಥವೆಲ್ಲ ಮರ್ತೇ ಹೋಗ್ಬಿಟ್ಟಿರ್ತೀವಿ. ಇಂಥದ್ದು ಎಷ್ಟು ಜನಕ್ಕೆ ಆಗಿದೆ ಯೂಟ್ಯೂಬರ್ಗೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಎಷ್ಟೊತ್ತಾಗಿದೆ ಅದು ನೋಡೇ ಇಲ್ಲ ನಾನು. ಕಟ್ ಮಾಡ್ಬೋದಾಗಿತ್ತು. ಹಂಗೆ ಎಡಿಟ್ ಮಾಡಿಬಿಟ್ಟು ವಾಯ್ಸು ಕೊಡವ ನೋಡಿದೆ. ಇನ್ನು ಅಷ್ಟೂ ಮತ್ತೆ ಕಟ್ ಮಾಡಿ ಇದನ್ನ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಸುಮ್ಮನಾದೆ. ನೋಡಿ, ಇದು ಕಿಚನ್ ವೇಸ್ಟು. ಸುಮಾರು 4 ದಿನದ ಕಿಚನ್ ವೇಸ್ಟ್ ಹಾಕಿದ್ದೀವಿ. ಇದರಲ್ಲಿ ನಾವೇನು ಬೆಳೆಸಿದ್ದೀವಿ ಕಪ್ಪಗೆ ಕಾಣೋದು ಅಂದರೆ ಕಾಫಿ ಪುಡಿ. ಜಾಸ್ತಿ ಕಾಫಿ ಪುಡಿ ಹಾಕಿದ್ದೀವಿ. ಬಳಸಿರೋದು ಬಳಸದೇ ಇರೋದು ಎರಡೂ ಹಾಕಿದ್ದೀವಿ.
ಯಾಕೆಂದರೆ ಕಾಫಿ ಪುಡಿ ಗಿಡಗಳಿಗೆ ಹೂವು ಬಿಡೋಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಅದು ನಿಮಗೆ ಆ ಕಲರ್ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಅದು ಡಿಕಂಪೋಸ್ ಆಗಿದೆ, ಎಲ್ಲ ಚೆನ್ನಾಗಾಗಿದೆ. ವೈಟ್ಗೆ ನೋಡಿ ಅದೆಷ್ಟು ಥರ ಬಂದಿದೆ ಅಂತ. ಇವಾಗ ನಾವು ಅದನ್ನೆಲ್ಲ ಕಲಿಸ್ಬಿಟ್ಟು ಸುಮಾರು 10 ದಿನ ಆಯಿತು ಅದನ್ನು ಕಲಸಿಟ್ಟು. ಬೇರೆದು ಕಲಸಿಟ್ಟಾಗ ನಾವು ದಿನ ಗಾರ್ಡನ್ ವೇಸ್ಟ್, ಕಿಚನ್ ವೇಸ್ಟ್ ಬರ್ತಾ ಇರುತ್ತಲ್ಲ, ಒಂದು ಬಕೆಟ್ ಇಟ್ಕೊಂಬಿಟ್ಟಿದ್ವಿ, ಹಾಕ್ತಾಯಿರ್ತೀವಿ. ಪ್ರತಿ ಸಾರಿ ಕೊಡೋವಾಗ ಒಂಚೂರು ಬದಲಾಯಿಸಿ ಕೊಡ್ತಾಯಿದ್ದೀನಿ ಅಷ್ಟೇ. ಈ ಬೇಸಿಗೆಗಾಲ ಮುಗಿಯೋವರೆಗೂ ಕಿಚನ್ ವೇಸ್ಟು ನಾನು ಎಲ್ಲೂ ಗಿಡಗಳಿಗೂ ಹಾಕ್ತಾಯಿಲ್ಲ. ಇದೇ ಥರ ಲಿಕ್ವಿಡ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ತುಂಬ ದಿನವೂ ಇಡೋಕ್ಕಾಗಲ್ಲ. ಒಂದು ಸ್ವಲ್ಪ ಬೆಲ್ಲ ಹಾಕಿರ್ತೀವಲ್ಲ, ಅಥವಾ 10 ದಿನ 15 ದಿನ ಇಡ್ಬೋದು ಮಿನಿಮಮ್. ಅದಕ್ಕಿಂತ ಜಾಸ್ತಿ ಇಟ್ಟರೆ ಅಷ್ಟು ಇದು ಇರೋಲ್ಲ. ನೋಡಿ ಇವಾಗ ಅದನ್ನು ನಾವೆಲ್ಲ ಫಿಲ್ಟ್ರ್ ಮಾಡ್ಕೊತಾ ಇದ್ವಿ. ಈ ಥರ ಫಿಲ್ಟ್ರದ್ದು ತಂದುಬಿಟ್ರೆ ಬಕೆಟಲ್ಲಿ ಇಟ್ಟು ಫಿಲ್ಟ್ರ್ ಮಾಡೋಕ್ಕೆ ಈಜಿ ಆಗುತ್ತೆ. ಇದನ್ನು 12 ದಿನ ಆಗಿದೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂದೊಂದು ತರಕಾರಿ ಸೊಪ್ಪೆಲ್ಲ ಬೇಗ ಇದಾಗ್ಬಿಡುತ್ತೆ. ಅದರಲ್ಲಿ ಮಾವಿನಕಾಯಿ ತಿಂದಿದ್ವು, ಆಟೆನೂ ಹಾಕ್ಬಿಟ್ಟಾರೆ ನಮ್ಮ ಮಕ್ಕಳು. ಅವ್ರನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಅದ್ರ ತುಂಬ ಬಂತು. ಇದೇನು ಗೊತ್ತಾ, ಬೀಟ್ರೂಟು. ಇದು ಅಷ್ಟೇ ತುಂಬ ದಿನ ಆಗಿತ್ತು, ನೋಡಲಿಲ್ಲ. ಇವತ್ತು ಅದನ್ನು ಕಾಫಿ ಪುಡಿ ಅಲ್ಲದೆ ಬೀಟ್ರೂಟು ಕೂಡ ಸೇರಿಸ್ತಾ ಇದ್ದೀನಿ. ಬೀಟ್ರೂಟು ಲಿಕ್ವಿಡ್ ಕೂಡ ಗುಲಾಬಿ ಗಿಡಕ್ಕೆ ತುಂಬ ಒಳ್ಳೆಯದು, ಮಿಕ್ಕಿದ ಹೂವಿನ ಗಿಡಗಳಿಗೂ ಒಳ್ಳೆಯದು. ಗುಲಾಬಿ ಗಿಡಕ್ಕಂತೂ ಹೇಳಿ ಮಾಡಿಸಿದ ಲಿಕ್ವಿಡ್ ಅದನ್ನು ಬೀಟ್ರೂಟ್ ತಂದು ಹೆಂಗೆ ಮಾಡೋದು ಅಥವಾ ಸಿಪ್ಪೆಯಿಂದ ಹೆಂಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳು ಮಾಡಿದ್ದೀನಿ. ಇವತ್ತು ನನ್ನ ವಿಡಿಯೋನೇ ನೋಡಿ ತುಂಬ ಜನ ವಿಡಿಯೋಗಳು ಮಾಡ್ತಾರೆ, ಆದರೆ ನಮ್ಮ ಹೆಸ್ರು ಯಾರೂ ಹೇಳಲ್ಲ. ಅವರೇ ಕಲ್ತಿದ್ದು ಅನ್ನೋ ಥರ ಹೇಳ್ತಾರೆ. ಅದೊಂಥರ ಬೇಜಾರಾಗುತ್ತೆ ಒಂದೊಂದು ಸರಿ. ಒಂದಿಬ್ಬರು ಮಾತ್ರ ಹೇಳಿದ್ದಾರೆ, ನಿಮ್ಮನ್ನು ನೋಡಿ ನಾವು ಕಲ್ತಿದ್ದೀವಿ, ನಿಮ್ಮನ್ನು ನೋಡಿ ನಾವು ಮಾಡ್ತಾ ಇರೋದು ಗಾರ್ಡನ್ ಅಂತ. ನಾನು ಇದು ಯೂಟ್ಯೂಬರ್ ಅಲ್ಲದೇ ಇರೋರಿಗೆಲ್ಲ ಹೇಳ್ತಾ ಇರೋದು, ಯೂಟ್ಯೂಬ್ ಆಗಿರೋರಿಗೆ ಹೇಳ್ತಾ ಇದ್ದೀನಿ. ಅಂಥ ಟೈಮಲ್ಲಿ ಬೇಜಾರು ಅನಿಸ್ಬಿಡುತ್ತೆ ಅಲ್ವಾ. ಯಾವುದೇ ಆಗಲಿ, ನಾವು ಯಾರು ಕೊಟ್ಟಿದ್ದು ಅವ್ರ ಹೆಸರು ಅಥವಾ ನಮಗೆ ಹೇಳ್ಕೊಟ್ಟವ್ರ ಹೆಸ್ರು ಹೇಳಿದಾಗ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಬಿಸಿಲು 9:30ಗೆ ಬಂತಲ್ಲ ಅಂತೇಳ್ಬಿಟ್ಟು ಹಿಂದ್ಗಡೆ ಸ್ವಲ್ಪ ನೆರಳು ಬರುತ್ತೆ, ಅಲ್ಲಿ ಪೈಪ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಲಿಕ್ವಿಡೆಲ್ಲ ಕೊಟ್ಟಾದಮೇಲೆ ಮತ್ತು ದಿನ ನೀರು ಕೊಟ್ಟು ಸ್ಪ್ರೇ ಮಾಡ್ತಾರೆ ನಮ್ಮ ಅಳಿಯ. ಇವತ್ತು ಲಿಕ್ವಿಡ್ ಕೊಡೋದ್ರಿಂದ ಆಮೇಲೆ ಲಿಕ್ವಿಡೆಲ್ಲ ಕೊಟ್ಟಮೇಲೆ ಅವರೇ ಸ್ಪ್ರೇ ಮಾಡಿದರು. ಬೇಡ ಬಿಡಪ್ಪ ಸಾಯಂಕಾಲ ಅಂದ್ರೂ ಬೇಡ, ಗಿಡಗಳು ಬಾಡುತ್ತೆ ಅಂತ ಸ್ಪ್ರೇ ಮಾಡ್ತಾಯಿದ್ದಾರೆ. ಈ ಥರ 2 ಹೊತ್ತು ಸ್ಪ್ರೇ ಮಾಡ್ಕೊಂಡು ಕೊಟ್ಟಾಗ ಗಿಡ ಹಚ್ಚ ಹಸ್ರಾಗಿರುತ್ತೆ. ಇದೇ ಕಾರಣಕ್ಕೆ ನನ್ನ ಗಿಡ ಈ ಬೇಸಿಗೆಯಲ್ಲೂ ಹಸ್ರಾಗಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿರಲಿಲ್ಲ, ಇದೇ ಕಾರಣ. ಅದಲ್ಲದೆ ಇವತ್ತು ಪುನರ್ನವ ಸೊಪ್ಪು ಸಾರು ಮಾಡ್ತೀನಿ ಅಂದ್ಲು. ಪುನರ್ನವ, ಆಮೇಲೆ ಒಂದು ಬದನೇಕಾಯಿ ಇತ್ತು. ಇವೆಲ್ಲ ಹಾಕಿ ಪಪ್ಪು ಥರ, ಆಂಧ್ರ ಪಪ್ಪು ಮಾಡ್ತಾರಲ್ಲ ಆ ಥರ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಅದು ಸಾಕಾಗುತ್ತೆ ಸ್ವಲ್ಪನಾದರೂ. ಆಮೇಲೆ ಸ್ವಲ್ಪ ಪಾಲಕ್ಕಿತ್ತು, ಅದನ್ನು ಕಿತ್ತಿದ್ದೀನಿ. ಆಮೇಲೆ ಹೂವು ಒಂಚೂರು ಕಿತ್ತಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಆಮೇಲೆ ಅದು ನಾನು ವೇಸ್ಟೆಲ್ಲ ಯಾವ ಥರ ಮಾಡಿದ್ದೀನಿ ಅಂತ ಅವತ್ತು ಸಾಯಂಕಾಲನೇ ಇನ್ನೊಂದು ಕೆಲಸ ಮಾಡಿದೆ. ಅದ್ರ ವಿಡಿಯೋ ಮುಂದೆ ಬರುತ್ತೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.